ಕರೆಕ್ಟಾ ಬರ್ತೈತಾ? ನಾವು ಕ್ಯಾಮ್ರಾ ಕಿತ್ತಾಕ್ಬಿಡ್ತೀರಿ. ಇನ್ನೂ ಬೇರೆ ನೀವೇ ಹೋಗ್ಬಿಟ್ಟು ನಾವೇ ಕೋಪ ಮಾಡ್ಕೊಂಡ್ಬಿಡ. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಡೆಯಿತು. ಅದಕ್ಕೆ ಏನು NDA ಅಭ್ಯರ್ಥಿಗಳು ಅನುಷಾ ಮತ್ತು ಸಿ ಎಸ್ ವೆಂಕಟೇಶ್ ಅವರು ನಿಂತು ಬಂದಿದ್ದಾರೆ. ಇದು ಒಂದು ಒಳ್ಳೆಯ ಶುಭ ಸೂಚನೆ ಮತ್ತು ಮುಂದೆ ಬರುವ ಚುನಾವಣೆಗಳಲ್ಲಿ ಮಾದರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. NDA ಎರಡೂ ಮೈತ್ರಿ ಪಕ್ಷಗಳು JDS ಮತ್ತು BJP ಒಗ್ಗಟ್ಟಾಗಿ ಹಿಂಗೆ ಕೆಲಸ ಮಾಡಿದ್ರೆ ಬರೋ ಚುನಾವಣೆಗಳೆಲ್ಲ ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ಇವತ್ತು ಈ ಎಲೆಕ್ಷನಲ್ಲಿ ತೋರಿಸಿದ್ದಾರೆ. ಗೆದ್ದಿರೋ ಎಲ್ಲ 11 ಜನ ನಮ್ಮ ಪಕ್ಷದ ಅಭ್ಯರ್ಥಿಗಳು, ನಮ್ಮ ಕೌನ್ಸಿಲರ್ಗಳು ಮತ್ತು ಎಲ್ಲ ಮುಖಂಡರಿಗೆ, JDS ಮತ್ತು BJP ಮುಖಂಡರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಬ್ಲಾಕ್ చేయదు ನಮಗೆ ಗೆಲ್ತಿಲ್ಲ ಬ್ಲಾಕ್ చేయవాడ తినిపిస్తాం నీకు ವೇಮಗಲ್ ಪಟ್ಟಣ ಪಂಚಾಯಿತಿಯ ಮೊದಲ ಚುನಾವಣೆ, ಮೊದಲ ಗೆಲುವು ಮೈತ್ರಿಕೂಟಕ್ಕೆ. ಕಳೆದ 2 ತಿಂಗಳಿಂದ ನಿರಂತರವಾಗಿ ಕಾಂಗ್ರೆಸ್ನವರು JDS ಮತ್ತು BJP ಮೈತ್ರಿಯ ಅಭ್ಯರ್ಥಿಗಳ ಮೇಲೆ ಆಸೆ ಆಮಿಷ ಒಡ್ಡಿ, ಜೊತೆಗೆ ಮತದಾರರಿಗೆ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಿ ಒಂದು ದಿವಸ ಆತಂಕದಲ್ಲಿಟ್ಟಿದ್ರು. ಅದನ್ನು ಮೀರಿ JDS ಮತ್ತು BJPಯ ಕಾರ್ಯಕರ್ತರು, ಮತದಾರರು ದೊಡ್ಡ ಮಟ್ಟದ ಶ್ರಮ ಹಾಕಿ ಒಂದು ದಿವಸ ಕ್ಷೇತ್ರದಲ್ಲಿ 11 ಅಭ್ಯರ್ಥಿಗಳನ್ನು ಜಯಶೀಲ ಮಾಡಿದ್ರು. ಮುಂದುವರೆದು ಇವತ್ತು ದಿವಸ ಅಧ್ಯಕ್ಷ ಉಪಾಧ್ಯಕ್ಷ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಅನುಷಾ ಮುನ್ರಾಜ್ ಅವರು, ಉಪಾಧ್ಯಕ್ಷರಾಗಿ CS ವೆಂಕಟೇಶಣ್ಣವರು ಇವತ್ತು ದಿವಸ ಆಯ್ಕೆಯಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಯ್ಕೆ ಕಾರ್ಯಕರ್ತ ಎಲ್ಲ ಇವತ್ತಿನ ದಿವಸ ಪಂಚಾಯಿತಿಯ ಸದಸ್ಯರು, ಕಾರಣವಾದಂಥ ಎರಡೂ ಪಕ್ಷದ ಕಾರ್ಯಕರ್ತರು, ಮುಖಂಡರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅಭಿನಂದಿಸುತ್ತಾ, ಇವತ್ತು ದಿವಸ ಆಸೆ ಆಮಿಷಗಳು ಜೊತೆಗೆ ಬೆದರಿಕೆ ಒಡ್ಡಿ ಚುನಾವಣೆ ನಡೆಸಿತ್ತು. ಅದನ್ನು ಮೀರಿ ಇವತ್ತು ದಿವಸ ನಮ್ಗೆ ಗೆಲುವಾಗಿದೆ ಅಂದರೆ ಇದು JDS BJP ಮೈತ್ರಿಯ ಕೋಲಾರದ ಪ್ರಥಮ ಗೆಲುವು.
ಮುಂದುವರೆದು ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ವಿಜಯ ಸಾಧಿಸೋದ್ರ ಮೂಲಕ ಒಗ್ಗಟ್ಟಿನ ಮತ ತೋರಿಸ್ತಾ ಇದ್ದೀವಿ. ಉದ್ದೇಶ ಈ ಒಂದು ಸಂದರ್ಭದಲ್ಲಿ ಏನು ನಮ್ಮ ಲೋಕಸಭಾ ಸದಸ್ಯರು ಮಲ್ಲೇಶ್ ಬೋಪಣ್ಣವರು ಬಂದಿದ್ದಾರೆ, ಅವರು ಕೂಡ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಬಂದಂಥ ಎಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದ ಶುಭ ಕೋರ್ತೇನೆ. ಜೊತೆಗೆ ಏನು ಇವತ್ತು ದಿವಸ ಆಯ್ಕೆ ಆಗಿದೆ, ಮುಂದಿನ ದಿನಗಳಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರನ್ನೂ ವಿಶ್ವಾಸ ಪಡೆಯೋದ್ರ ಮೂಲಕ ಇಡೀ ಪಟ್ಟಣ ಪಂಚಾಯತಿನ ಮೊದಲ ಪಟ್ಟಣ ಪಂಚಾಯತಿಯ ಏನು ಇವತ್ತು ದಿವಸ ಎಲ್ಲ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲುವಾಗಿದ್ದಾರೆ, ಅವರೆಲ್ಲರೂ ಕೂಡ ಎಲ್ಲರೂ ವಿಶ್ವಾಸ ಪಡೆದು ಪಟ್ಟಣ ಪಂಚಾಯತಿ ಅಭಿವೃದ್ಧಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮ ವಹಿಸಿ ಮಾದರಿ ಪಟ್ಟಣ ಪಂಚಾಯತಿ ಮಾಡಬೇಕಂತ ಎಲ್ಲ ಗೆಲುವಾದಂಥ ಎಲ್ಲ